ವೀಕ್ಷಕರೇ, ಈ ಮುಹರ್ರಂ 10ರಂದು ಒಂದು ದಿಕ್ರ್ ಹೇಳಿದರೆ ಆ ವರ್ಷ ಆ ಹೇಳಿದ ವ್ಯಕ್ತಿ ಮರಣ ಹೊಂದಲ್ಲ. ಅಲ್ಲಾಹನ ಭಯಂಕರವಾದ ಕಾವಲು ಸಿಗುವ ದಿಕ್ರಾಗಿದೆ ಇದು. ಈ ದಿಕ್ರ್ ನಿಮಗೆಲ್ಲರಿಗೂ ತಿಳಿದಿರುವ, ಹೇಳಲು ಅತಿ ಸುಲಭವಿರುವ ದಿಕ್ರಾಗಿದೆ. ಮಹಾತ್ಮರುಗಳು ಹೇಳುತ್ತಾರೆ, ಒಬ್ಬರು ಆಸರಾವು ದಿನ ಮುಹರ್ರಂ 10ರಂದು ಈ ದಿಕ್ರ್ 70 ಬಾರಿ ಹೇಳಿದರೆ ಆ ವರ್ಷ ಉಂಟಾಗುವ ಎಲ್ಲ ಶರ್ರಗಳಿಂದ, ಮನುಷ್ಯರ ಭಾಗದಿಂದ, ಶೈತಾನರ ಭಾಗದಿಂದ, ದೈಹಿಕ ಮಾನಸಿಕವಾಗಿ ಉಂಟಾಗುವ ಎಲ್ಲ ಸಮಸ್ಯೆಗಳಿಂದ ಬಚಾವಾಗಲು ಈ ದಿಕ್ರ್ ಸಾಕು. ಈ ದಿಕ್ರನ್ನು ಒಂದು ಕಾವಲಾಗಿ ಅಲ್ಲಾಹು ನಿಲ್ಲಿಸುವನು. ಆ ವರ್ಷ ಅವರು ಮರಣ ಹೊಂದಲ್ಲ. ಆ ವರ್ಷ ಮರಣ ಹೊಂದದ ವ್ಯಕ್ತಿಗಳಿಗೆ ಮಾತ್ರ ಈ ದಿಕ್ರನ್ನು ಹೇಳಲು ಅಲ್ಲಾಹು ಅವಕಾಶ ಕೊಡುವನು. ಅಲ್ಲಾಹನ ತೀರ್ಮಾನದ ಮೇರೆಗೆ ಮರಣ ಹೊಂದುವ ಸಾಧ್ಯತೆ ಇರುವವರಿಗೆ ಮುಹರ್ರಂ 10ರಂದು ಈ ದಿಕ್ರ್ ಹೇಳಲು ಸಾಧ್ಯವಿಲ್ಲ, ಮರೆತು ಹೋಗಬಹುದು. ಅಲ್ಲಾಹು ನಮಗೆಲ್ಲರಿಗೂ ಈ ದಿಕ್ರ್ ಹೇಳಲು ತೌಫೀಕ್ ನೀಡಲಿ, ಆಮೀನ್. ಈ ದಿಕ್ರ್ ಮಾತ್ರ ಅಲ್ಲ, ಈ ದಿಕ್ರ್ 70 ಬಾರಿ ಹೇಳಿದ ನಂತರ 7 ಬಾರಿ ಒಂದು ಪ್ರಾರ್ಥನೆ ಕೂಡ ಇದೆ. ಆ ಪ್ರಾರ್ಥನೆಯನ್ನು ಕೂಡ ನೀವು 7 ಬಾರಿ ಹೇಳಬೇಕು. ನೋಡೋಣ ದಿಕ್ರ್ ಮತ್ತು ಪ್ರಾರ್ಥನೆ ಯಾವುದು. ಹಸ್ಬಿಯಲ್ಲಾಹು ವ ನಿಅಮಲ್ ವಕೀಲ್ ವ ನಿಅಮಲ್ ಮೌಲಾ ವ ನಿಅಮನ್ ನಸ್ವೀರ್. 70 ಬಾರಿ ಈ ದಿಕ್ರನ್ನು ಹೇಳಬೇಕು. ಈ ದಿಕ್ರನ್ನಾಗಿದೆ 70 ಬಾರಿ ಹೇಳಬೇಕಾದದ್ದು. 70 ಬಾರಿ ಹೇಳಿ ಮುಗಿಸಿದ ನಂತರ ಆ ಕೂಡಲೇ ಈ ಕೆಳಗಿನ ದುವಾ ಕೂಡ ಮಾಡಬೇಕು. ಸುಬ್ಹಾನಲ್ಲಾಹಿ ಮಿಲ್ ಅಲ್ ಮೀಜಾನ್ ವ ಮುಂತಹಲ್ ಇಲ್ಮಿ ವ ಮಬ್ಲಗರ್ ರಿಲಾ ವ ಜಿನತಲ್ ಅರ್ಶಿ ಲಾ ಮಲ್ಜಅ ವಲಾ ಮಂಜಾ ಮಿನಲ್ಲಾಹಿ ಇಲ್ಲಾ ಇಲೈಹಿ. ಸುಬ್ಹಾನಲ್ಲಾಹಿ ಅದದ ಶಫೀ ವಲ್ ವತರ್ ವ ಅದದ ಕಲಿಮಾತಿಲ್ಲಾಹಿ ತಾಮ್ಮಾತಿ ಕುಲ್ಲಿಹಾ ಅಸ್ಅಲುಕ ಸಲಾಮತ ಕುಲ್ಲಹಾ ಬಿರಹ್ಮತಿಕ ಯಾ ಅರ್ಹಮರ್ ರಾಹಿಮೀನ್ ವಲಾ ಹೌಲ ವಲಾ ಕುವತ ಇಲ್ಲಾ ಬಿಲ್ಲಾಹಿಲ್ ಅಲಿಯ್ಯಿಲ್ ಅಜೀಮ್. وهو حسبي ونعم الوكيل نعم المولى ونعم النصير وصلى الله على نبينا خير خلقه وعلى آله وأصحابه أجمعين كلما ذكره الذاكرون وغفل عن ذكره الغافلون.